ಆಲ್ಮೋಸ್ಟ್ ಉತ್ತರ ಕನ್ನಡ ಬಹಳಷ್ಟು ಹಾಸ್ಟೆಲ್ಗಳಿದೆ, ಮತ್ತೆ ಯಾವ್ದು ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದು. ಅದು ನಾನು ನಿಮ್ಗೆ ಫ್ಯಾಕ್ಟ್ಸ್ ಕೊಡ್ತೀನಿ. ಅದು ಫಸ್ಟ್ ನಿಮಗೆ 174C IPC ಅಂದರೆ 194 BNS ಅಲ್ಲಿ ದಾಖಲೆ ಆಗಿರುತ್ತೆ ಫಸ್ಟ್ ಕಂಪ್ಲೇಂಟ್. ಅದ್ರ ನಂತರ ಅವ್ರ ಕಂಪ್ಲೇಂಟ್ ಇವಾಗ ಬೇರೆ ಕೊಟ್ಟಿದ್ರು. ಅದ್ರ ಪ್ರಕಾರ ತನಿಖೆಗೆ ನಾವು DSP ಕಾರವಾರ ಅವ್ರಿಗೆ ವಹಿಸಿದ್ದೀವಿ. ಸೊ ಇಂಡಿಪೆಂಡೆಂಟಾಗಿ ಅವ್ರಿಗೆ ಎನ್ಕ್ವೈರಿ ಮಾಡಲಿ ಬೇಸ್ಡ್ ಆನ್ ದಿ ಟೆಕ್ನಿಕಲ್ ಆ್ಯಂಡ್ ಎವಿಡೆನ್ಸಸ್ ಮೇಲೆ ಮಾಡೋದಕ್ಕೆ ನಾವು ನಿರ್ದೇಶನ ನೀಡಿದ್ದೀವಿ. ಅದರ ಪ್ರಕಾರ ತನಿಖೆ ಇಂಡಿಪೆಂಡೆಂಟಾಗಿ ನಡೀತಾ ಇದೆ. ಶಿಕ್ಷಕರ ಮೇಲೆ ಘಟನೆಗಳು ಬಗ್ಗೆ ಇಲಾಖೆಗಳ ಜೊತೆ ಏನಾದರೂ ಇವಾಗ ನಮ್ಮಲ್ಲಿ ಅಕ್ಕಪಡೆ ಅಂತ ಟೀಮ್ ಇದೆ. ಸೊ ಇದ್ರ ಬಗ್ಗೆ ನಾವು ಶಾಲೆಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಹೆಚ್ಚಿಗೆ ಮಾಡ್ತಾ ಬರ್ತಾ ಇದೀವಿ. ಶಾಲೆ ಕಾಲೇಜ್ಗಳಲ್ಲಿ ಫಸ್ಟ್ PUC ಇದ್ರ ಬಗ್ಗೆ. ಅದ್ರ ಜೊತೆಗೆ ನಾವು ಲಾಟ್ ಆಫ್ ಎಜುಕೇಶನಲ್ ವಿಡಿಯೋಸ್ಗೂ ಕೂಡ ನಾವು ಸರ್ಕ್ಯುಲೇಟ್ ಮಾಡ್ತಾ ಇದೀವಿ ಥ್ರೂ ಸೋಷಿಯಲ್ ಮೀಡಿಯಾ. ನಾವು ರೆಗ್ಯುಲರ್ ಆಗಿ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿ ಅವ್ರ ಜೊತೆ ಕೂಡ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಆಮೇಲೆ ನಮ್ಮದಲ್ಲಿ ಕೂಡ ರೆಗ್ಯುಲರ್ ಆಗಿ ವಿಕ್ಟಿಮ್ ಸೆಂಟ್ರಿಕ್ ಅವ್ರಿಗೆ ಬೇಕಾಗಿದ್ದ ಅನುಕೂಲತೆಗಳು, ವಿಕ್ಟಿಮ್ಗೆ ಲೈಸನ್ ಆಫೀಸರ್ ಒಬ್ಬರು ನೀಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಕೌನ್ಸಿಲಿಂಗ್ ಆಗಲಿ, ಸಖಿ ಕೇಂದ್ರ ಇರ್ಬೋದು, ಕೌನ್ಸಿಲರ್ಸ್ ಅವ್ರಿಗೆ CDP ಅವ್ರ ಕಡೆಯಿಂದ ಕೌನ್ಸಿಲಿಂಗ್ ಮಾಡಿ ಅವ್ರದ್ದು ಮೆಂಟಲ್ ವೆಲ್ನೆಸ್ಗೂ ಕೂಡ ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶ ಮನೆಗಳೆಲ್ಲ ಜಾಸ್ತಿ. ನ್ಯಾಯ ಏರಿಯಾದಿಂದ ಬಂದು ಯೂಸ್ ಮಾಡಬೇಕು, ಬೇರೆ ಮೇಲೆ ಡಿಪೆಂಡ್ ಆಗಿರ್ಬೇಕಾಗತ್ತೆ. ಅಂಥ ಸನ್ನಿವೇಶಗಳ ದುರುಪಯೋಗ ಮಾಡೋದು ಜಾಸ್ತಿ. ಅದಕ್ಕೆ ಅಂಥ ಮನೆಗಳಿಗೆ ಏನಾದರೂ ಮಾರ್ಗದರ್ಶನ ಅಥವಾ ತಮ್ಮ ಇಲಾಖೆ ಇದ್ರ ಪಾಕ್ಸರ್ ರಿಲೇಟೆಡ್ ನಂಬಲ್ಲಿ ಒಂಟಿ ಮನೆ ಜಾಸ್ತಿ ಇಲ್ಲ. ಸೊ ಇವಾಗ ನಮ್ದು ಅದೇ ಮನೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಈಗಾಗಲೇ 2ನೇ ರೌಂಡು ನಾವು ಮಾಡ್ತಾ ಇದೀವಿ, ಕೈಗೊಳ್ತಾ ಇದೀವಿ. ಸೊ ಅದಲ್ಲಿ ಕಂಡು ಬಂದಿದ್ದಲ್ಲಿ ನಮಗೆ ಅವ್ರ ಎಕ್ಸ್ಪ್ರೆಸ್ ಮಾಡಿದ ಏನೇನು ಡಿಸ್ಪ್ಯೂಟ್ಸ್ ಇದೆ ಅದು ನಮ್ಮ ಕಡೆಯಿಂದ ರಿಸಾಲ್ವ್ ಮಾಡೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಯಾವುದೇ ಇದು ಅದ್ರ ಜೊತೆಗೆ ನಾವು ಅವೇರ್ನೆಸ್ ಕೂಡ ತೊಗೊಂಡ್ಬರ್ತಾ ಇದ್ದೀವಿ ಇದ್ರ ಬಗ್ಗೆ. ಜನರಲಿ ನೀವು ನೋಡಿದ್ದು ಪಾಕ್ಸೋ ರಿಲೇಟೆಡ್ ಕೇಸಸ್ ಬಗ್ಗೆ, ಅದರಲ್ಲಿ ಸಂಬಂಧಪಟ್ಟಂಗೆ ಅಪರಾಧಿಗಳು ಕೂಡ ಅವ್ರಿಗೆ ನೋನ್ ಅಫೆಂಡರ್ ಇರ್ತಾರೆ. ಅದೇ ಅದು ಇದೆ.